ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ 23ನೇ ತಾರೀಕು ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಬಂತು. BJP ಅಲಯನ್ಸ್ ಗ್ರೂಪ್ 288 ಸೀಟಲ್ಲಿ 216 ಸೀಟನ್ನು ತಗೊಂಡು ಕ್ಲಿಯರ್ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ತಯಾರಾಗಿದ್ದಾರೆ. ಸೊ ಈಗ ಮಹಾರಾಷ್ಟ್ರದಲ್ಲಿ ನೆಕ್ಸ್ಟ್ 5 ಇಯರ್ಸ್ಗೆ ಒಳ್ಳೆ ಗೌರ್ಮೆಂಟ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟು BJP ಅಲಯನ್ಸು ಅಂದರೆ NDA ಗೌರ್ಮೆಂಟು BJP NDA ಗೌರ್ಮೆಂಟ್ ಇರೋದಕ್ಕಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಸೇಮ್ NDA ಗೌರ್ಮೆಂಟ್ ಫಾರ್ಮ್ ಆಗಿದ್ದಕ್ಕಾಗಿ ಸೊ ಇದು ಮಾರ್ಕೆಟ್ಗೆ ತುಂಬ ಬೆನಿಫಿಟ್ ಕಾಣ್ತಾ ಇದೆ. ಸೊ ಇದ್ರ ಜೊತೆಗೆ ಮಹಾರಾಷ್ಟ್ರದಲ್ಲಿ BJP ಗೌರ್ಮೆಂಟ್ ಫಾರ್ಮ್ ಆಗೋದ್ರಲ್ಲಿಂದ ಯಾವ ಕಂಪ್ನಿಗೆ ಬೆನಿಫಿಟ್ ಬರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅದಾನಿ ಗ್ರೂಪ್ ಆಫ್ ಕಂಪ್ನೀಸು. ಸೊ ಇತ್ತೀಚೆಗೆ ನಾವು ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ SEC ಇಂದ ಲೀಗಲ್ ನೋಟಿಸ್ ಬಂದಿದೆ. ಸೊ ಅದು ಅದಾನಿಗೆ ನೆಗೆಟಿವ್ ಆಗಿದೆ. ಸೊ ಇದ್ರ ಕಾರಣದಿಂದ ಅದಾನಿಗೆ ಗ್ಲೋಬಲಿ ಫಂಡ್ ರೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯುರೋಪಿಯನ್ ಕಂಟ್ರೀಸ್ ಹಾಗೆ ಇತರ ಕಂಟ್ರೀಸ್ಗಳಲ್ಲಿ ತಾವು ಬಾಂಡ್ಲಿಂದ ಫಂಡ್ ರೈಸ್ ಮಾಡೋ ಪ್ಲ್ಯಾನಲ್ಲಿದ್ದರು. ಸೊ ಅದು ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ಗೆ ನೆಗೆಟಿವ್ ಆಗಿದೆ. ಹಾಗೂ ಇಲ್ಲಿ ಮಹಾರಾಷ್ಟ್ರದಲ್ಲಿ BJP ಅಲಯನ್ಸ್ ಗ್ರೂಪ್ ಬಂದಿದ್ದಕ್ಕಾಗಿ ಅವರಿಗೆ ಪಾಸಿಟಿವ್ ಆಗಿದೆ. ಮಹಾರಾಷ್ಟ್ರದಲ್ಲಿನ ಅದಾನಿ ಧಾರಾವಿ ಪ್ರಾಜೆಕ್ಟ್ ಆಗಿರ್ಬೋದು, ಡೇಟಾ ಸೆಂಟರ್ ಪ್ರಾಜೆಕ್ಟ್ ಆಗಿರ್ಬೋದು, ಲಾರ್ಜೆಸ್ಟ್ ಕನ್ವೆನ್ಷನ್ ಸೆಂಟರ್ ಪ್ರಾಜೆಕ್ಟ್ ಆಗಿರ್ಬೋದು, ಇವಕ್ಕೆಲ್ಲ ಅಡ್ವಾಂಟೇಜಸ್ ಆಗೋ ಚಾನ್ಸಸ್ ಇದೆ. ಸೊ ಇದರಿಂದ ಅದಾನಿ ಗ್ರೂಪ್ ಆಫ್ ಕಂಪ್ನೀಸಲ್ಲೆಲ್ಲ ಬೆನಿಫಿಟ್ ಬರೋ ಚಾನ್ಸಸ್ ಇದೆ. ಆದರೆ ಅಮೆರಿಕದ SEC ಇಂದ ಏನು ಲೀಗಲ್ ನೋಟಿಸ್ ಬಂದಿದೆ, ಅದರಿಂದ ಕ್ಲೀನ್ ಚಿಟ್ ಬಂದರೆ ಇಲ್ಲಿ ಹೆಚ್ಚಿನ ಬೆನಿಫಿಟ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಇದನ್ನು ಬಿಟ್ಟರೆ ಮತ್ತೊಂದು ಇಂಪಾರ್ಟೆಂಟ್ ಕಂಪ್ನಿ ಅಂದರೆ ಲೋಧಾ ಡೆವಲಪರ್ಸು. ಇದರ ಓನರ್ ಬಂದು ಮಂಗಲ್ ಭರತ್ ಲೋಧಾ. ಇವರು ಮಲಬಾರ್ ಹಿಲ್ಸಿಂದ ಗೆದ್ದು ಬಂದಿದ್ದಾರೆ. ಇವರು ಹಿಂದಿನ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು. ಲೋಧಾ ಡೆವಲಪರ್ಸ್ ಕಂಪ್ನಿ ನೇಮ್ ಬಂದು ಮೈಕ್ರೋಟೆಕ್ ಡೆವಲಪರ್ಸು. ಇದರಲ್ಲಿ 70ಕ್ಕಿಂತ ಹೆಚ್ಚಿನ ಶೇರ್ ಹೋಲ್ಡಿಂಗ್ನ ಮಂಗಲ್ ಭರತ್ ಲೋಧಾ ಅವರು ಹೊಂದಿದ್ದಾರೆ. ಹಾಗೂ FIS DIS ಹೆಚ್ಚಿನ ಶೇರ್ ಹೋಲ್ಡಿಂಗ್ನ ಇಲ್ಲಿ ಹೊಂದಿದ್ದಾರೆ. 1%ಕ್ಕಿಂತ ಕಡಿಮೆ ಶೇರ್ ಹೋಲ್ಡಿಂಗ್ನ ಪಬ್ಲಿಕ್ ಹೊಂದಿದೆ. ಸೊ ಈ ಕಂಪನಿ ಈ ಮಹಾರಾಷ್ಟ್ರ ಎಲೆಕ್ಷನ್ ಔಟ್ಕಮ್ಮಿಂದ ಬೆನಿಫಿಟ್ ಪಡೆಯೋ ಚಾನ್ಸಸ್ ತುಂಬಾ ಇದೆ. ಇದು ನನ್ನ ವ್ಯೂ. ಸೊ ನಮ್ಮ ವ್ಯೂ ಮೇಲೆ ನೀವು ಡೈರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಕಡೆಯಿಂದ ಕೂಡ ನೀವು ಅನಲೈಸ್ ಮಾಡಿ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡ ಅಂತ ಡಿಸಿಷನ್ ತೊಗೊಳ್ಳಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.